ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಒನ್ಸ್ ಅಗೈನ್ ನಮ್ಮ ಹೆಮ್ಮೆಯ ಓತಿಕ್ಯಾತನ ಟಾಕ್ಸು ಮುಂದುವರೆದಿದೆ. ನಿನ್ನೆ ಕೂಡ ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ಬಿಡದಿ ಭೂಮಿ ರೈತರಿಗೆ ಯೋಗ್ಯ ಅಲ್ಲ ರೀ, ಅದು ಉಳುಮೆ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಲೂಸ್ ಟಾಕ್ ಅಲಿಯಾಸ್ ಓತಿಕ್ಯಾತ ಟಾಕ್ಸ್ ಅಲಿಯಾಸ್ ನಮ್ಮ ಮಾಗಡಿ ಶಾಸಕರು ಅಲಿಯಾಸ್ ಬಾಲಣ್ಣವರು ಮತ್ತೊಮ್ಮೆ ಲೂಸ್ ಟಾಕ್ ಬಾಲಣ್ಣ, ಮತ್ತೊಮ್ಮೆ ಓತಿಕ್ಯಾತ ಟಾಕ್ಸು ಆಗಿದೆ. ಸೊ ಸ್ನೇಹಿತರೆ, ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಿಮ್ಮ ಕಾರ್ತಿಕ. ಮೈಸೂರಿಂದ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಂಥ ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ತಲೆ ಹಿಡ್ಕರ ಸರ್ಕಾರ ಮೊದಲು ರಾಯರ ಒಂದು ಶಾಪದಿಂದ ಬಿಟ್ಟೋಗಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ನೆ ಓತಿಕ್ಯಾತನಿಗೆ ಮತ್ತೆ ಪತ್ರಕರ್ತರು ಕೇಳಿದ್ದಾರೆ, ಏನು ಸರ್ ಇದು ಎಲ್ಲ ಕಡೆ ವಿರೋಧ ಇದೆಯಲ್ಲ ಹಂಗೆ ಹಿಂಗೆ ಅಂತ. ಇಲ್ಲ ರೀ, ಬೇರೆ ರೀತಿ ಮಾಡಿದಾಗ 1,000 ಎಕರೆ ಅವಾಗೆಲ್ಲ ಮಾಡಿದಾಗ ಏನು ವಿರೋಧ ಇತ್ತು ರೀ, ಅವಾಗೆಲ್ಲ ಜನ ಕೊಟ್ಟಿಲ್ವೇನ್ರಿ? ಈಗಲೂ ಏನಿಲ್ಲ ರೀ, ಕೆಲವು ಕಡೆ ಇರುತ್ತೆ ಪರ ವಿರೋಧ. 80% ರೈತರು ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಬೇರೆ ಕಡೆ ಎಲ್ಲೋ ಒಂದು 3-4 ಕಡೆ ಇರುತ್ತೆ. ಜೊತೆಗೆ ಅದು ರೈತರಿಗೆ ಯೋಗ್ಯ ಭೂಮಿಯೆಲ್ಲ ಉಳುಮೆ ಮಾಡೋಕ್ಕೆ ಅಂತ ಹೇಳ್ತಾನೆ ಯಾರು? ಓತಿಕ್ಯಾತ ಅಲಿಯಾಸ್ ಬಾಲಣ್ಣ, ಓತಿಕ್ಯಾತ ಟಾಕ್ಸಲ್ಲಿ. ಅಲ್ಲ ಓತಿಕ್ಯಾತ ಶಾಸಕರೇ, ನಿಮ್ಗೇನಾದರೂ ಮಾನ ಮರ್ಯಾದೆ ಮಿನಿಮಮ್ ಆಗಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರ ಸ್ಟ್ಯಾಂಡು ಯಾವಾಗಲೂ ಒಂದೇ ಇರಬೇಕ್ರಿ, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಆಯ್ತಪ್ಪ, JDS ಪಕ್ಷ ಸರಿ ಇಲ್ಲ, JDS ಅವರು ಸರಿ ಇಲ್ಲ, ಆದರೂ ನೀನು JDS ಪಕ್ಷದಿಂದ 3 ಸಲ MLA ಆಗಿದ್ದೆ, ನಮ್ಮ ಭಿಕ್ಷಲ್ಲಿ ನೀನಿದ್ದೆ, ಆಯ್ತು. ಈಗ ನಾವು ಸರಿ ಇಲ್ಲ. ನೀನು ಕಾಂಗ್ರೆಸ್ ಅವ್ರಿಗೆ ಡ್ಯಾಶ್ ಅಂತ ಹೇಳಿದ್ದಲ್ಲ, ಕಾಂಗ್ರೆಸ್ ಅವರು ಇವರು ಇವರು ನರ ಡ್ಯಾಶ್ ಅವರು ಅದು ಇದು ಅಂತ ಎಲ್ಲ ಅಂದಿದ್ದಲ್ಲ, ನಿಂದು ನಾಲ್ಗೆನ ಹೆಕ್ಕಡನ ಹೇಳಪ್ಪ ಓತಿಕ್ಯಾತ ಶಾಸಕರೇ. ದಯವಿಟ್ಟು ಮಾಗಡಿ ಶಾಸಕರೇ, ಬಾಲಣ್ಣವರೇ, ಯಾವುದೋ ಒಂದು ಮಂತ್ರಿಗಿರಿಗೋಸ್ಕರ, ಪುಟ್ಕೋಸಿ ಮಂತ್ರಿಗಿರಿಗೋಸ್ಕರ ಇಲ್ಲದೆ ಇರೋದನ್ನೆಲ್ಲ ಕುಮಾರಸ್ವಾಮಿ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಮಾತಾಡ್ಬೇಡ. ನಾಲ್ಗೆನ ಕತ್ತರಿಸ್ಬಿಡ್ತಾರೆ. ನೀನು ಯಾಕೆ ಅಳಸಂದ್ರದಲ್ಲಿ ಹೊಡೆಯೋಕ್ಕೆ ಹೋಗಿದ್ರು ಹೇಳು? ನಿನಗೆ ಓಟ್ ಹಾಕಿದ ಜನನೇ ಹೊಡೆಯೋಕ್ಕೆ ಹೋಗಿದ್ರು, ಬೇರೆಯವರಲ್ಲ, JDS ಅವರಲ್ಲ. ಅದೇ ರೀತಿ ಇಲ್ಲೂ ತುಳಿದು ಬಿಡ್ತಾರೆ, ತರಿದು ಬಿಡ್ತಾರೆ. ಭೂಮಿನ ಹೆಂಗೆ ಹದ ಮಾಡ್ತಾರೆ ಒಕ್ಕಲಿಗರು, ಈಗ ಹದ ಮಾಡೋ ಟೈಮು. ಭೂಮಿನ ನಾವು ಉಳುಮೆ ಮಾಡ್ಕೊಂಡು, ಅದಕ್ಕೆ ಉಕ್ಕೆ ಹೊಡೆಸ್ಕೊಂಡು, ಅದಕ್ಕೆ ಬೀಜ ಹಾಕಿ ಬದುಕ್ತೀವಿ. ಅದೇ ರೀತಿ ಉಕ್ಕೆ ಹೆಂಗೆ ಹೊಡಿಸ್ತೀವಿ ಟ್ರ್ಯಾಕ್ಟ್ರಲ್ಲಿ, ನಿಮ್ಮನ್ನು ಹಾಗೆ ಹಾಕಿ ತುಳಿದು ಬಿಡ್ತಾರೆ ರೈತರು ವಿಷಯಕ್ಕೆ ಹೋದರೆ. ಸುಮ್ಮನೆ 80% 90% ಇದ್ದಾರೆ ಅಂತ ಅವನೊಬ್ಬ ಬುರುಡೆ ಶಿವ, ನೀನೊಬ್ಬ ಸುಳ್ಳು ಹೇಳೋ ಒಬ್ಬ ಓತಿಕ್ಯಾತ ಶಾಸಕ. ಆದ್ದರಿಂದ ಆಯಿತು, ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಒಂದು ಸರ್ವೆ ಮಾಡಿಸು, ನಮ್ಮವ್ರನ್ನೂ ಕರಿ, ನೀನು ಬಾ, ಪ್ರತಿ ಹಳ್ಳಿಗೂ ಹೋಗೋಣ. ನಿನ್ನ ಪ್ರಕಾರ 80ರಷ್ಟು ಯಾವ್ಯಾವ ಹಳ್ಳೀಲಿ ಜನ ಕೊಡೋಕ್ಕೆ ರೆಡಿ ಇದ್ದಾರೆ ಅವನ್ನ ನೀನು ಅಕ್ವೈರ್ ಮಾಡ್ಕೊ. ಇಲ್ಲ ಎಲ್ಲನೂ 7,500 ಎಕರೆಲಿ 80% ಬಂದರೆ ಅಷ್ಟೂ ಅಕ್ವೈರ್ ಮಾಡ್ಕೊ. ಇಲ್ಲ ಅಂದರೆ ನಾವು ಹೇಳ್ದಂಗೆ ಕೇಳು. ಇಲ್ಲ ಯಾವ ಗಂಡ್ಸಾಗಬೇಕು, ಇಲ್ಲ ಹೆಂಗ್ಸಾಗಬೇಕು, ನಮ್ಮೂರ ಕಡೆ ಹೇಳೋದು. 2 ಆದರೆ ಏನಂತಾರೆ ಹೇಳು? ನಿನ್ನಂಥ ಓತಿಕ್ಯಾತ ಶಾಸಕ ಅಂತಾರೆ. ಹಾಗಾಗಿ ಇಲ್ಲ ಯಾವ್ದಾರ ಒಂದನ್ನ ಮಾಡು. ಆಮೇಲೆ ಮೋದಿ ಹೇಳಿದ್ರು, ಇನ್ನೊಂದು ಹೇಳಿದ್ರು, ಮತ್ತೊಂದು ಹೇಳಿದ್ರು ಅಂತ ಅವನು ನಮ್ಮ ಮುಖ್ಯಮಂತ್ರಿಗಳು ಬುರುಡೆ ಬಿಡೋದಕ್ಕೂ, ನೀನು ಅದಕ್ಕೆ ತಾಳೆ ಹಾಕೋದಕ್ಕೂ ಒಂಥರ ಇದು ಹೆಂಗೆ ಅಂದರೆ ಅಂತೆಗೆ ತಕ್ಕ ಬಂತ ಇದ್ದಂಗೆ. ಅದು ಬಿಟ್ಟರೆ ಅಪ್ಪು ಪಪ್ಪು ಇದ್ದಂಗೆ. ನಿಮ್ಮ ಯೋಗ್ಯತೆಗೆ ದಯವಿಟ್ಟು ನಾವು ಹೇಳೋದು ಇಷ್ಟೇ, ಆಯಿತು. ನೀವು ಅಲ್ಲಿ ಟೌನ್ಶಿಪ್ ಮಾಡಬೇಕು ಅಂದರೆ ರೈತರು ಒಪ್ಪಿಗೆ ಕೊಟ್ಟರೆ ಮಾಡ್ರಪ್ಪ, ನಮಗೇನು ಅಭ್ಯಂತರ ಇಲ್ಲ. ಇನ್ನೂ ಬೆಳೀತದೆ, ಇನ್ನೂ ಜನ ಬರ್ತಾರೆ, ಇನ್ನೊಂದು ಮಾಡ್ತಾರೆ. ಒಪ್ಪಿಗೆನೇ ಇಲ್ಲ ಅಂದಾಗ ನೀನೇನು ಅಲ್ಲಿ ಹೋಗ್ಬಿಟ್ಟು ಕಡ್ಡಿ ಅಳ್ಳಾಡ್ಸೋ ಅಂಥದ್ದು. ಹಾಗಾಗಿ ನೀನು ಕಡ್ಡಿ ಅಳ್ಳಾಡಿಸಿದ್ರೆ ನಿಂದನ್ನೆಲ್ಲನೂ ಅಳ್ಳಾಡಿಸ್ಬಿಡ್ತಾರೆ ರೈತರು, ಮೇಲಿಂದ ಕೆಳಗೆ. ಯಾವುದ್ಯಾವುದನ್ನ ಎಲ್ಲೆಲ್ಲಿ ಅಳ್ಳಾಡಿಸ್ಬೇಕು, ಎಲ್ಲೆಲ್ಲಿ ಇದು ಮಾಡಬೇಕು ಎಲ್ಲನೂ ಮಾಡಿ ಗುಜ್ರಿ ಗಾಡಿಗೆ ಹಾಕ್ಬಿಡ್ತಾರೆ ನಿಮ್ಮನ್ನ. ಆದ್ದರಿಂದ ನಾಲ್ಗೆನ ಬಿಗಿ ಹಿಡಿದು ಮಾತಾಡು, ಆಯಿತಾ? ನೀನು ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತೀಯೋ, ಇನ್ನೊಂದು ಮಾತಾಡ್ತೀಯೋ, ಅದೆಲ್ಲ ಸೆಕೆಂಡ್ರಿ, ಆಯಿತಾ? ಅದೆಲ್ಲ ನಮಗೆ ಆಮೇಲೆ. ಮೊದಲು ರೈತರಾಗಿ ನಾವು ಮಾತಾಡಬೇಕು ಅಂದರೆ ಫಸ್ಟು ರೈತರು ಏನಾದ್ರೂ ಕೊಟ್ಟರೆ ಕೊಡಲ್ಲ ಅಲ್ಲಿ ನೀನು ತಗೋ. ಇಲ್ಲ ಅಂದರೆ ನಿನ್ಗೇನು ಮಾಡಬೇಕು, ರೈತರು ಹಾಕೊಂಡು ಹರಿದು ಬಿಡ್ತಾರೆ, ತುಳಿದು ಬಿಡ್ತಾರೆ. ಇದು ಖಚಿತ, ನಿಶ್ಚಿತ, ಉಚಿತ. MB ಪಾಟೀಲನು ಹಿಂಗೆ ಹೋಗಿ 5,500 ಎಕರೆನೇ ಕೋಲಾರ ಚನ್ನರಾಯಪಟ್ಟಣ ಅನ್ನೋ ಒಂದು ಊರಲ್ಲಿ ಕೊನೆಗೆ ಅದನ್ನ ಡಿನೋಟಿಫೈ ಮಾಡ್ಕೊಂಡು ಉಳಿಸ್ಕೊಂಡ್ರು ರೈತರು. ನಿಮ್ಮದು ಅದೇ ಸಾರ್ವಜನಿಕವಾಗಿ ನೇಣಾಕ್ಬಿಡ್ತಾರೆ ಆಮೇಲೆ ತಲೆಕೆಟ್ರೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡು. ಓಟ್ ಹಾಕಿಸ್ಕೊಂಡಿರೋ ನಿಯತ್ಗಾದ್ರೂ ಸ್ವಲ್ಪ ನಿಯತ್ತಾಗಿರೋ ನಾಯಿ ಥರ ಇರೋ. ನೀವು ಯಾರು ನಿಯತ್ತಿನ ನಾಯಿಗಳಲ್ಲ ಅಂತ ಗೊತ್ತು, ಆದರೆ ಹೇಳ್ತಿರೋದು. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶ್ವಲ್ ಗುರುವಾರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.